ಹೈಕೋರ್ಟ್ ಆದೇಶ ಕೊಟ್ಟದ, ಗವರ್ನರು ತನಿಖೆ ಮಾಡ್ಬೇಕಂತ ಹೇಳಿದ್ದಕ್ಕೆ ಒಪ್ಪಿಗೆ ಕೊಟ್ಟ, ಸರಿ ಅಂತ ಕೊಟ್ಟೆ. ಸರಿ ಅಂತ ಕೊಟ್ಟ ಮ್ಯಾಗ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಮಾನ್ಯ ಸಿದ್ದರಾಮಯ್ಯನವರು ತಕ್ಷಣ ರಾಜೀನಾಮೆ ಕೊಡ್ಬೇಕಾಯ್ತು. ಅವ್ರು ಯಾಕೋ ಮಂಡತನ, ಏನು ತಪ್ಪು ಮಾಡಿಲ್ಲ, ನಂದವ್ರಿಗೇನು ಕೈವಾಡಿಲ್ಲ. ನಾನು ಹೇಳ್ತೀನಿ ಮಾನ್ಯ ಮುಖ್ಯಮಂತ್ರಿಗಳಿಗೆ, ನೀವು ತಪ್ಪಿಲ್ಲ ಅಂತ ನಿಮಗೆ ಅನಿಸಿದ್ರ, ನಂದವ್ರಿಗೆ ಏನೂ ಕೈವಾಡಿಲ್ಲ ಅಂತ ನಿಮಗೆ ಅನಿಸಿದ್ರ ಯಾಕೆ ಹೆದರ್ತೀರಿ? ಹೈಕೋರ್ಟ್ ಜಡ್ಜ್ಮೆಂಟ್ ಮ್ಯಾಗ ಇದೀಗ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ತೀರ್ಪು ಕೊಟ್ಟದ. ಈಗನು ಮಾಡ್ತಾನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಏನ್ ಹೇಳಿದೀಗ? FIR ಫೈಲ್ ಮಾಡ್ರಿ, 3 ತಿಂಗಳೊಳಗಾಗಿ ವರದಿ ಕೊಡಂತ. ಮತ್ತೆ ಈಗಾದ್ರೂ ಸಿದ್ದರಾಮಯ್ಯ ಅವರು ಹೈಕೋರ್ಟ್ಗೆ ಮಾನ್ಯತೆ ಕೊಡ್ಲಿಲ್ಲ, ನಾನು ಇನ್ನೂ ಸುಪ್ರೀಂ ಕೋರ್ಟ್ಗೆ ಹೋಗ್ತೀನಿ, ಡಬಲ್ ಬೆಂಚ್ಗೆ ಹೋಗ್ತೀನಿ, ಏನೇನು ಹೇಳ್ತಾರ. ನಾಳೆ FIR ಫೈಲ್ ಆದ್ಮ್ಯಾಗ ಇವ್ರ ನೈತಿಕತೆ ಏನು ಹೇಳ್ತಿದ್ರಿ? ನಿಷ್ಪಕ್ಷಪಾತವಾಗಿ ತನಿಖೆ ನಡೀಬೇಕಂದ್ರೆ ಅವ್ರು ರಾಜೀನಾಮೆ ಕೊಡಬೇಕು. ನಂದೇನು ತಪ್ಪೇ ಇಲ್ಲ ಅಂದ್ರೆ ನೋಡಿ, ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ 3 ತಿಂಗಳು ಟೈಮ್ ಕೊಟ್ಟದ, ವರದಿ ಬರ್ತದ. ನೀವೇನೋ ತಪ್ಪಿಲ್ಲ ಅಂದ್ರೆ ಬಂದು ನೀವು ಹಾಳಿ ಮುಖ್ಯಮಂತ್ರಿ ಆಗ್ರಿ. ಅವ್ರು ಹಠಮಾರಿತನ ಇದು ಒಳ್ಳೇದಲ್ಲ. ಅವರು ತಕ್ಷಣ ರಾಜೀನಾಮೆ ಕೊಡಬೇಕಂತ ನಾವು ಒತ್ತಾಯ ಮಾಡ್ತೇವೆ ಅಷ್ಟೇ. ಈ ಕೋರ್ಟ್ ಆದೇಶ 1 ಅಲ್ಲ 2 ಬಂದವು. ಕೋರ್ಟಿನ ನಿರ್ಣಯಕ್ಕೆ ನೀವು ಗೌರವ ಕೊಡುದಿಲ್ವಾ? ಕೊಡಿ ರಾಜೀನಾಮೆ. ನಿಮ್ದೇನು ತಪ್ಪಿಲ್ಲ ಅಂದ್ರೆ 3 ತಿಂಗಳ ಅವಧಿ ಐತೆ, ಹೊಳ್ಳಿ ಬಂದು ಮುಖ್ಯಮಂತ್ರಿ ಆಗಿ. ನಾವು ಅವ್ರ ಬಗ್ಗೆ ವಿರೋಧ ಇಲ್ಲ, ಗೌರವ ಅದ, ನಾವೆಲ್ಲಿ ಬೇಡ ಅಂತೀವಿ. ಮತ್ತೆ ಈ ವಿಷಯದೊಳಗ ವಿನಾಕಾರಣ ಸಿದ್ದರಾಮಯ್ಯವರು ಯಾರು ಟೀಕೆ ಮಾಡಾಕತ್ತಾರ? ನಮ್ಮ ದೇಶದ ನೆಚ್ಚಿನ ಪ್ರಧಾನಮಂತ್ರಿಗಳಾದ ಮೋದಿ ಅವರು ಟೀಕೆ ಮಾಡಾಕತ್ತಾರ. ಈ ನ್ಯಾಯಾಲಯಕ್ಕೆ ಮೋದಿ ಅವರಿಗೆ ಬಿಜೆಪಿಗೆ ಏನ್ ಸಂಬಂಧ ರೀ? ಬಹುಶಃ ಅವ್ರು ಏನ್ ತಿಳ್ಕೊಂಡಾರ ಏನ? ಮೋದಿ ಟೀಕಾ ಮಾಡಿದ್ರೆ ನಾವು ದೊಡ್ಡ ವ್ಯಕ್ತಿ ಆಗ್ತೀನಿ, ದೊಡ್ಡ ಪ್ರಚಾರ ಸಿಗ್ತದಂತ ತಿಳ್ಕೊಂಡಾರ ಏನೋ. ಬಟ್ ಅದು ಸರಿಯಾದದ್ದು ಕ್ರಮ ಅಲ್ಲದ, ಅದನ್ನ ನಿಲ್ಲಿಸ್ಬೇಕು. ಅವ್ರು ಮಾತಾಡ್ಬಾರ್ದು ಅಲ್ಲ. ಅದೇ ಪ್ರಶ್ನೆ ಬರ್ತದ. ಅವ್ರು ವಕೀಲರಾಗಿ ಕೆಲಸ ಮಾಡ್ಯಾರ, ಲೀಗಲ್ ನಾಲೆಜ್ ಅದ. ಮತ್ತ ಅಂತವ್ರು ಹಿಂಗ್ ಮಾಡಿದ್ರೆ ಹಂಗ? ಕೋರ್ಟಿನ ನಿರ್ಣಯಕ್ಕೆ 1 ಅಲ್ಲ 2 ನಿರ್ಣಯ ಬಂದು ಕೊಡಬೇಕು. ಅವರು ತಪ್ಪು ಮಾಡ್ಲಿಕ್ಕೆ ಎತ್ತಿದ್ದಾರೆ, ಒಳ್ಳೇದಲ್ಲಿದು. ತಕ್ಷಣ ಅವ್ರು ರಾಜೀನಾಮೆ ಕೊಡಬೇಕು ನಮ್ಮ ಒತ್ತಾಯ.